BWSSB ಅಧಿಕಾರಿಗಳ ಭ್ರಷ್ಟಾಚಾರ ಬಯಲು ಮಾಡಿದ ವಕೀಲ್ ಸಾಬ್. ಕುಡಿಯಲು ನೀರು ಬಿಡಿ ಅಂದ್ರೆ ರೌಡಿಯಂತೆ ನಿಗುರಾಡಿದ MLA ಬಂಟ. ಜಲಮಂಡಳಿಯ ಅಧಿಕಾರಿಗಳು ಜನರ ಕುಡಿಯುವ ನೀರಿನಲ್ಲೂ ಹೆಂಗೆ ಲಂಚ ಪೀಕುತ್ತಾರೆ ಗೊತ್ತೇ? ತೊತ್ತೇರೆ ಭ್ರಷ್ಟಾಚಾರ ಎಷ್ಟು ಆಳಕ್ಕೆ ಬೇರೂರಿದೆ ದೇಶ ರಾಜ್ಯದಲ್ಲಿ ಅಂದರೆ KGF ಚಿನ್ನದಿಂದ ಹಿಡಿದು ಬೆಂಗಳೂರಿನ ಕಸದವರೆಗೂ ಅಧಿಕಾರಿಗಳು ಭ್ರಷ್ಟಾಚಾರದ ನಾಲಿಗೆ ಚಾಚಿದ್ದಾರೆ. ಅಷ್ಟೇ ಅಲ್ಲದೆ ಜನರು ಕುಡಿಯುವ ನೀರಿಗೂ BWSSB ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರದ ಕೈಗಳನ್ನು ಆಡಿಸ್ತಾರೆ ಅಂದರೆ ಅದಿನ್ಯಾವ ಮಟ್ಟಿಗೆ ವ್ಯವಸ್ಥೆ ಹದಗೆಟ್ಟಿರಬೇಡ ಊಹಿಸಿ. ಇಂತಹ ವ್ಯವಸ್ಥೆಯ ವಿರುದ್ಧ ವಕೀಲ್ ಸಾಬ್ ಉಗ್ಗಿದ್ದು ಉಪ್ಪಾಕಿದ್ದಾರೆ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ, ಕಮೆಂಟ್ ಮಾಡಿ. ನೋಡು, ಇವನು ಫಯಾಜ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದಿಲ್ಲ, ಕೇಳಿಲ್ಲ ನೀವು. ನಾವ್ ಹೆಂಗ ನೋಡಿ, ಫಯಾಜ್ ಅನ್ನೋರು ಇಲ್ಲಿ ಸಾರ್ವಜನಿಕರ ಪ್ರಾಬ್ಲಮ್ ಬಂದ್ರೆ ಇಲ್ಲಿ ರೌಡಿಸಂ ಮಾಡ್ತಿದ್ದಾನೆ. ಇಲ್ಲ ಇಲ್ಲ, ಯಾಕೆ ಇರಮ್ಮ ಒಂದ್ ನಿಮಿಷ. ಇದು BWSSB ವೆಬ್ಸೈಟ್ ಇಂದ ತೆಗೆದಿರೋದು. 29% ಲೀಕೇಜ್ ಅಂತ ತೋರಿಸ್ತಾರೆ. ಇದು 29% ಲೀಕೇಜ್ ಅಲ್ಲ. ಇವರು ಲಂಚ ವಸೂಲಿ ಕಾರ್ಯಕ್ರಮಕ್ಕೆ ಇವರ ಹಸಿವನ್ನ ತೀರಿಸ್ಕೊಳ್ಲಿಕ್ಕೆ ಕುಡಿಯೋ ನೀರನ್ನ ಅನಧಿಕೃತವಾಗಿ ಶ್ರೀಮಂತರುಗಳಿಗೆ, ಮತ್ತೆ ಈ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಫಿಯಾಗೆ, ಬಿಲ್ಡರ್ ಮಾಫಿಯಾಗೆ, ಮಾಲ್ಗಳವ್ರಿಗೆ, ರಿಸಾರ್ಟ್ಸ್ಗಳವ್ರಿಗೆ, ಸಿನಿಮಾ ಥಿಯೇಟರ್ ಅವ್ರಿಗೆ, ಶ್ರೀಮಂತರಿಗೆ, ಆಮೇಲೆ ಅಪಾರ್ಟ್ಮೆಂಟ್ಗಳವ್ರಿಗೆ ಒಂದು ಮೀಟ್ರು, ಇನ್ನೊಂದು ಗೀಟ್ರು. ಅಪಾರ್ಟ್ಮೆಂಟ್ಗಳಿಗೆ ನೋಡಿ, ಒಂದು ಮೀಟರ್ ಇರುತ್ತೆ, ಇನ್ನೊಂದು ಗೀಟ್ರು. ಗೀಟ್ರು ಅವ್ರಿಗೆ ಒಂದು ಗೀಟ್ರ್ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಇವ್ರದೆಲ್ಲ ಕೋಡ್ ಲ್ಯಾಂಗ್ವೇಜು. ಮೀಟರ್ ದುಡ್ಡು BWS, ಗೀಟ್ರ್ ದುಡ್ಡು ಅಧಿಕಾರಿಗಳು ಇವ್ರಿಗೆ ಮತ್ತೆ ವಾಟರ್ ಮ್ಯಾನ್ಗಳ ವಾಟರ್ ಮ್ಯಾನ್ಗಳು ಕಲೆಕ್ಟ್ ಮಾಡಿ ಅಧಿಕಾರಿಗಳು ಕೊಡ್ತಾರೆ. ಒಂದೊಂದು ಅಪಾರ್ಟ್ಮೆಂಟ್ ಇಂದ ಕನಿಷ್ಠ 3 ರಿಂದ 4 ಲಕ್ಷ ರೂಪಾಯಿ ಗೀಟ್ರ್ ದುಡ್ಡು ಬರ್ತದೆ ಅವ್ರಿಗೆ. ಆಮೇಲೆ ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಗಳಿಗೆ ಕನಿಷ್ಠ 10 ಲಕ್ಷ 20 ಲಕ್ಷ ಪ್ರತಿ ತಿಂಗಳು ಕುಡಿಯೋ ನೀರನ್ನ ದೇರ್ ಈಸ್ ಎ ಗೈಡ್ಲೈನ್ಸ್ ಫ್ರಮ್ ಫ್ರಮ್ ದ ಗೌರ್ಮೆಂಟ್. ಯಾವುದೇ ಕಾರಣಕ್ಕೂ ಕುಡಿಯೋ ನೀರನ್ನ ಅಪಾರ್ಟ್ಮೆಂಟ್ಗಳಿಗೆ ಬಳಸಬಾರ್ದು ಅಂತ ಇವರು ಜನರಿಗೆ ಒಣಗಿಸಿ ಬೆಂಗಳೂರಿನ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಗಳಿಗೆ ಚೆನ್ನಾಗಿ ಕೊಡಗಿನ ಕಾವೇರಿಯನ್ನ ಕುಡಿಸ್ತಾರೆ. ಕುಡಿಯೋ ನೀರನ್ನ ಕನ್ಸ್ಟ್ರಕ್ಷನ್ ಬಳಸಬಾರ್ದು ಅಂತ ಇದೆ. ಕುಡಿಯೋ ನೀರನ್ನ ಬಳಸ್ದಿರ ಟ್ರೀಟೆಡ್ ವಾಟರ್ನ ಟ್ಯಾಂಕರ್ ಅಲ್ಲಿ ತಗೊಂಡ್ಬಂದು ಯಾರೋ ಅಪಾರ್ಟ್ಮೆಂಟ್ಗಳವರು ಯೂಸ್ ಮಾಡ್ಬೇಕಂತ ಅದು ಆದೇಶ ಇದೆ. 4 ವರ್ಷ ಆಯ್ತು ಆದೇಶ ಆಗಿ. ಒಬ್ಬ ಬಿಲ್ಡ್ರು ಟ್ಯಾಂಕರ್ ಇಟ್ಕೊಂಡಿದ್ದಾನ? ಬೆಂಗಳೂರು ಹುಡ್ಕೊಂಬನಿ ಬೇಕಾದ್ರೆ ಕ್ಯಾಮ್ರಾ ತಗೊಂಡೋಗ್ಬಿಟ್ಟು. ಒಂದು ಬಿಲ್ಡರ್ ಹತ್ರ ಕೂಡ ಟ್ರೀಟೆಡ್ ವಾಟರ್ ತರಲಿಕ್ಕೆ ಟ್ಯಾಂಕರ್ ಇಲ್ಲ ಅಂದ್ಮೇಲೆ ಯಾವ ನೀರನ್ನು ಬಳಸ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ಗೆ? 100% ನಮ್ಮ ಕೊಡಗಿನ ಕಾವೇರಿ ನೀ ಬೆಡಗಿನ ವೈಯಾರಿ. BWSSB ಅಧಿಕಾರಿಗಳ ಜೋಬು ತುಂಬಿಸೋ ಕಾವೇರಿ, 500 ಕೋಟಿ ಜೀವ ತುಂಬಿಸೋ ಕಾವೇರಿ. ನಮ್ಮ ಅಣ್ಣವ್ರು ಆಡಿದ್ರು, ನಮ್ಮ ಕಲ್ಪನಾ. ಮತ್ತೆ ಕಾವೇರಿಯಿಂದ ನೋಡಿ, KRS ಇಂದ ಬೆಂಗಳೂರಿಗೆ ಈ ಬೆಟ್ಟಕ್ಕೆ ನೀರನ್ನ ಪಂಪ್ ಮಾಡ್ಬೇಕಾರೆ ನಮ್ಮ ದುಡ್ಡು. ಆದ್ರೆ ಜನರಿಗೆ ಕುಡಿಯೋಕ್ ಬಿಟ್ಟು ಅದನ್ನ ಇಟ್ಟಿಗೆಗಳಿಗೆ, ಕನ್ಸ್ಟ್ರಕ್ಷನ್ ಅವ್ರಿಗೆ ನೀರು ಕುಡಿಸಿ 500 ಕೋಟಿ ದುಡ್ಡು ಮಾಡೋ ಅಂತ ಅಧಿಕಾರಿಗಳು ಇವರನ್ನ ಬೀದಿನಲ್ಲಿ ನೇಣಿಗೆ ಹಾಕಿದ್ರೆ, ನಾನು CM ಆದ್ರೆ ಖಂಡಿತವಾಗಿ ಇವ್ರನ್ನ ಬೀದಿಯಲ್ಲಿ ನನ್ನ ನೇಣಿಗೆ ಹಾಕ್ಸ್ತೀನಪ್ಪ. ನಾನು ನಿಜವಾಗ್ಲೂ ಅಂತ ಒಂದು ಶಕ್ತಿ ಮೇಲೆ ಒಂದು ಕೊಡಬೇಕು. ಈ BWSSB ಅಧಿಕಾರಿಗಳ ಕುಡಿಯೋ ನೀರನ್ನು ಮಾಡ್ಕೊಂತಾರಲ್ಲ, ಆ ಸಂಬಂಧಪಟ್ಟ MLAಗಳು ಯಾರು ಇದನ್ನ ಮಾರ್ಕೊಂತ ಇದ್ದಾರೆ, 99% MLAಗಳು ಇನ್ವಾಲ್ವ್ಮೆಂಟ್ ಇದೆ. ಹೇಳ್ಕೊಳಲ್ಲ ಯಾರು ಅಷ್ಟೇ, ನಾವೆಲ್ಲ ಸಾಚ ಅನ್ಕೊಂತಾರೆ. ಇವನು ತಗಲಾಕಂಡೆ ನಾನು ಜೀವನ್ ಭೀಮಾ ನಗರ ರಘು ನಾನು ಫಯಾಜ್ ಇದೆ ತಗಲಾಕೊಂಡೆ. ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್, ಬೆಂಗಳೂರಿಗೆ KRS ಇಂದ ಬರುವಂಥದ್ದು 1500 ಮಿಲಿಯನ್ ಲೀಟರ್ ಪರ್ ಡೇ. ಈ 1500 ಲೀಟ್ರಲ್ಲಿ ಹೆಚ್ಚು ಕಡಿಮೆ 500 ಲೀಟ್ರು ಲೀಕೇಜ್ ಅಂತ ತೋರಿಸ್ತಾರೆ. ಅಂದರೆ 1500 ಲೀಟ್ರಲ್ಲಿ 500 ಲೀಟ್ರ್ ಒಟ್ಟಾಗ್ಬಿಡ್ತು ಅಂತಂದರೆ ಇನ್ನು ಉಳಿಯೋದು 1000 ಲೀಟ್ರು. ಈ 500 ಲೀಟ್ರು BWSSB ಅಧಿಕಾರಿಗಳು ಲೀಕೇಜ್ ಅಂತ ತೋರಿಸ್ತಾರೆ. ನಾನು ಸ್ವಲ್ಪ ಅದನ್ನು ಏನು ಮಾಡ್ತಾರೆ ಅಂತ ಡೀಟೇಲಾಗಿ ಹೇಳ್ತೀನಿ. ತದನಂತರ ಮಿಕ್ಕದು ಉಳಿಯೋದು 1000 ಮಿಲಿಯನ್ ಲೀಟರ್ಸು. ಅದರಲ್ಲಿ 150 ಲೀಟರ್ಸು ಇಂಡಸ್ಟ್ರಿಗೆ ಹೋಗುತ್ತೆ. IT ಕಂಪನಿಗಳು, ಮಾಲ್ಗಳು, ಫ್ಯಾಕ್ಟ್ರಿಗಳು, ಥಿಯೇಟ್ರ್ಗಳು,
ರಿಸಾರ್ಟ್ಸ್ಗಳಿಗೆ ಇಂಡಸ್ಟ್ರಿಗೆ ಹೋಗುತ್ತೆ. ಇನ್ನು ಮಿಕ್ಕ 850 ಮಿಲಿ ಲೀಟರ್ ಪರ್ ಡೇನಲ್ಲಿ ವಾರಕ್ಕೆ 8 ದಿವಸಕ್ಕೆ 10 ದಿವಸಕ್ಕೆ ಅದನ್ನು ಜನರಿಗೆ ವಿಕೃತವಾಗಿ ಕಾಟ ಕೊಟ್ಟು ಭಿಕ್ಷೆ ಕೊಟ್ಟದಂಗೆ ಅದನ್ನು ಜನರು ಕೊಡ್ತಾರೆ. ನೀವು ನೋಡಿರ್ಬೋದು, ನೀರಿಲ್ಲ ಅಂತ ಜನ ಪ್ರೊಟೆಸ್ಟ್ ಮಾಡ್ತಾರೆ, ಸ್ಲಮ್ಗಳವರು, ಬಡವರು. ನೀವು ಯಾವತ್ತಾದರೂ ಇಂಡಸ್ಟ್ರೀಸು ಬೆಂಗಳೂರಲ್ಲಿ ನೀರಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದಾಗಲಿ ಅದನ್ನು ಕೇಳಿದ್ದೀರಾ? 100% ಇಲ್ಲ. ಅದೇ ರೀತಿ ಇಷ್ಟು ಅಪಾರ್ಟ್ಮೆಂಟ್ಸು, ಕನ್ಸ್ಟ್ರಕ್ಷನ್ಸು ಮತ್ತು ಕಾಂಪ್ಲೆಕ್ಸ್ಗಳು ಬರ್ತಾ ಇದೆ. ಯಾವತ್ತಾದರೂ ಇವ್ರು ಯಾರಾದರೂ ನೀರಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದು ನೋಡಿದ್ದೀರಾ? 100% ಇಲ್ಲ. ಕಾರಣ ಯಾಕೆ ಅಂತಂದರೆ ಈ 500 mld ಲೀಟ್ರ್ ಏನಿದೆ, 29% ಆಫ್ ವಾಟರ್ ಸಪ್ಲೈ ಅಂದರೆ 29% ಏನು ಬರುತ್ತೆ, 100 ಲೀಟ್ರಲ್ಲಿ 29% ಲೀಕೇಜ್ ಅಂತ ತೋರಿಸ್ತಾರೆ. ಅದು ಲೀಕೇಜ್ ಅಲ್ಲ. ಈ 29% ಒಂದು ದಿವಸಕ್ಕೆ 500 ಮಿಲಿ ಲೀಟರ್ಸ್ ಏನಿದೆ, ಇದನ್ನ ಅಪಾರ್ಟ್ಮೆಂಟ್ಗಳು, ಮಾಲ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ, ಮತ್ತೆ ಈ IT ಕಂಪನಿಗಳು ಈ 500 mld ಲೀಟರ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಫುಲ್ ಎಂಟೈರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗಳಿಗೆ ಇವರುಗಳು ಮಾರಾಟ ಮಾಡ್ಕೊತಾರೆ. ನಿಮಗೆ ಗೊತ್ತಿರಲಿ, ಈ ವಾಟರ್ ಮೆನ್ನಿಂದ ಹಿಡಿದು AE, AEE, EE, ಚೀಫ್ ಇಂಜಿನಿಯರ್ವರೆಗೂ ಪ್ಲಸ್ ಸಂಬಂಧಪಟ್ಟಂಥ 28 MLAಗಳು, ಪ್ರತಿ MLAಗಳು ಒಬ್ಬೊಬ್ಬ ಮಾಫಿಯಾ ರೌಡಿಗಳನ್ನು ಸಾಕಿರ್ತಾರೆ. ಈಗ ಜೀವನ್ ಭೀಮಾನಗರ ವಿಚಾರಕ್ಕೆ ಬಂದರೆ, ರಘು ಒಬ್ಬ ಫಯಾಜ್ ಅನ್ನೋ ರೌಡಿನ ಸಾಕಿದ್ದಾನೆ. ಅವನ ಕೈಯಲ್ಲಿ BWCSB ಅಧಿಕಾರಿಗಳು ಮತ್ತು ಇಬ್ಬರು ಸೇರಿಕೊಂಡು ಅಲ್ಲಿ ಆ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ವಾಟರ್ ಮಾಫಿಯಾನ ಮತ್ತು ಇಲ್ಲಿಗಲ್ ಆಗಿ ನೀರು ಹರಿದು ದುಡ್ಡನ್ನು ಮಾಡುವಂಥ ಕಾರ್ಯಕ್ರಮ ಇರ್ತದೆ. ಓಕೆ, ನಾನು ನಿಮಗೆ ಅದೊಂದು ವಿಡಿಯೋ ಈಗ ಕಳಿಸ್ತೀನಿ. ಅಂದರೆ ಬೆಂಗಳೂರಿನಲ್ಲಿ 500 ಕೋಟಿ ಒಂದು ತಿಂಗಳಿಗೆ ಅನಧಿಕೃತವಾಗಿ ನೀರನ್ನು ಅಪಾರ್ಟ್ಮೆಂಟ್ಗಳಿಗೆ, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಿಗೆ, ಅಂಡರ್ ಒಂದೊಂದು ಅಪಾರ್ಟ್ಮೆಂಟಿಂದ 5 ಕೋಟಿ 10 ಕೋಟಿ ವಸೂಲಿ ಮಾಡ್ತಾರೆ. 20 ಫ್ಲೋರು 40 ಫ್ಲೋರು ದೊಡ್ಡ ದೊಡ್ಡ ಪೈಪ್ಗಳನ್ನು ಡೈರೆಕ್ಟ್ ಹಾಕಿ ಬಿಟ್ಟುಬಿಡ್ತಾರೆ. ಆ BWCSB ನೆಟ್ವರ್ಕ್ಗಳನ್ನ, ಪೈಪ್ಗಳನ್ನು ಜನಕ್ಕೆ ನೀರು ಕೊಡಲ್ಲ. ಜನಕ್ಕೆ ಕೊಡೋದು ಮಾತ್ರ 8 ದಿವಸಕ್ಕೆ ಒಂದ್ಸತಿ. ಪ್ರತಿದಿನ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಗಳಿಗೆ ಪ್ರತಿ ದಿವಸ ಹೋಗುತ್ತೆ. ಅವ್ರು ಯಾರಿಗೂ ಕೂಡ ಕನ್ಸ್ಟ್ರಕ್ಷನ್ ಯಾವುದೇ ಕಾರಣಕ್ಕೂ ಕುಂಠಿತ ಆಗಲ್ಲ. ಯಾವತ್ತು ಕನ್ಸ್ಟ್ರಕ್ಷನ್ ಅವರು ನೀರಿಲ್ಲ ಅಂತ ಯಾವತ್ತು ಅನ್ಕೊಂಡು. ಯಾಕಂತಂದ್ರೆ ಈ 500 mld ಏನು ಲೀಕೇಜ್ ಅಂತ ತೋರಿಸ್ತಾರೆ, ಈ ಎಂಟೈರ್ ಲೀಕೇಜ್ ಗೋಸ್ ಟು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ಗಳು. ಅದರಿಂದ ಬರುವಂತ ಲಂಚ ಎಷ್ಟು ಗೊತ್ತಾ ನಿಮಗೆ? ಅಂದಾಜು ಲಂಚ ಆಸ್ ಪರ್ ಅವರ್ ನಮ್ಮ ಟೀಮ್ ಅನಲೈಸ್ ಮಾಡಿದೆ. ಪ್ರತಿ ಒಂದು ವಾರ್ಡ್ ಲೆವೆಲಲ್ಲೂ ಕೂಡ ಒಂದು ಅನಲೈಸ್ ಮಾಡಿ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಕನಿಷ್ಠ 500 ಕೋಟಿ ಪ್ರತಿ ತಿಂಗಳು BWCSB ಅಧಿಕಾರಿಗಳು, ಸಂಬಂಧಪಟ್ಟಂಥ MLAಗಳು ಸೇರಿಕೊಂಡು ಕಲೆಕ್ಟ್ ಮಾಡೋವಂಥ ಅಮೌಂಟನ್ನು BWCSB ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ MLAಗಳು ಹಂಚ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಈತ ಫಯಾಜ್, ಜೀವನ್ ಭೀಮಾನಗರ ರಘು ಬಂಟ, ಎಂಟೈರ್ BWC ಸಂಬಂಧಪಟ್ಟಂಗೆ ನೀರು ಬಿಡೋದು, ನೀರನ್ನ ಕಂಟ್ರೋಲ್ ಮಾಡೋದು, ವಸೂಲಿ ಮಾಡೋದು, ಅನಧಿಕೃತವಾಗಿ ಕನೆಕ್ಷನ್ಗಳೇನಿದೆ BWCSB ಅಧಿಕಾರಿಗಳ ಜೊತೆ ಸೇರಿಕೊಂಡು ಎಂಟೈರ್ ಕಲೆಕ್ಷನ್ಗೆ ಈತ ಕೂಡ ಒಬ್ಬ ರೌಡಿ ಇದ್ದಂಗೆ. ಓಕೆ, ಫಯಾಜ್ ಅಂತ ಮುಸಲ್ಮಾನ ನೋಡಿ, BJP ಪಾರ್ಟಿನಲ್ಲಿ ರಘು ಜೊತೆ ಸೇರ್ಕೊಂಡಿದ್ದಾನೆ. ದಿಸ್ ಇಸ್ ವಾಟ್ ದ ಟ್ರೂತ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.